ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂತ ನೋಡೋಣ ಬನ್ನಿ. ಇದು ಅಲಸಂದಿ ಕಾಳು ಅಂತಾರೆ. ಇದರಲ್ಲಿ ಇವತ್ತು ಮಸಾಲ ವಡೆ ಮಾಡೋಣ. ಯಾವ ಥರ ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಸಹ ಅಷ್ಟೇ. ಡಿಫ್ರೆಂಟಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರು ಒಂದು 4ರಿಂದ 5 ಅವರು ನೆನೆಸ್ಕೋಬೇಕು. ನೋಡಿ, ನೆನೆಸಿರೋ ಅಂಥ ಅಲಸಂದಿ ಕಾಳು ಈ ಥರ ಇರುತ್ತೆ. ಇದು ಮೇಲೆ ಚಿಪ್ಪೆ ತೆಗೆದು ಮಾಡ್ಬೋದು, ಹಾಗೇನೂ ಮಾಡ್ಬೋದು, ಪರವಾಗಿಲ್ಲ ಹಾಗೆ ಮಾಡಿದ್ರೂ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂತ ನೋಡೋಣ ಬನ್ನಿ. ನೋಡಿ, ಸಬ್ಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಜೀರಿಗೆ, ಸೋಂಪು ಹಾಕೋದ್ರಿಂದ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ನಾನು ಈ ಥರದಕ್ಕೆಲ್ಲ ಹಾಕ್ತಾಯಿರ್ತೀನಿ. ನೋಡಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಚಕ್ಕೆ, ಜೀರಿಗೆ, ಸೋಂಪು ಹಾಕಿದ್ದೀನಿ. ಈಗ ಶುಂಠಿ, ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ. ಇದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಫಸ್ಟು. ನೋಡಿ, ಈ ಥರ ಇನ್ನೂ ಚೆನ್ನಾಗಿ ನುಣ್ಣಗಾಗಬೇಕು. ಅದು ಸ್ವಲ್ಪ ಇರೋದ್ರಿಂದ ಮಿಕ್ಸಿಯಲ್ಲಿ ನುಣ್ಣಗಾಗಲ್ಲ ಅಂತ ನಾನು ಸ್ವಲ್ಪ ಕಾಳು ಸಮೇತ ಹಾಕಿ ರುಬ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಾಳನ್ನು ಈ ಥರ ರುಬ್ಕೊಂಡು ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ. ಈಗ ರುಬ್ಬಿರೋ ಅಂಥ ಕಾಳಿಗೆ ಸಬ್ಬಾಕ್ಷಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಗರಿಗರಿಯಾಗಿ ಬರುತ್ತೆ ಅಂತ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ನಾನು, ಅಲಸಂದಿ ಕಾಳೇ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜನ ಇರ್ತಾರೆ, ಮತ್ತು ಏನಾದರೂ ವಡೆ ಈ ಥರ ಮಾಡ್ಬೇಕಾದ್ರೆ ಯಾರಾದರೂ ಬಂದರೂ ಹಾಗೆ ತಿನ್ನೋಕ್ಕಾಗಲ್ವಲ್ಲ, ಎಲ್ಲರಿಗೂ ಕೊಡ್ತಾ ಇರಬೇಕು. ಅದಕ್ಕೆ ಈ ಥರ ಐಟಮ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿರ್ತೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಆಗಲೇ. ಈಗ ಸ್ವಲ್ಪ ಸೋಡಾ ಹಾಕೋಣ, ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕಿಬಿಟ್ಟು ಈಗ ನೋಡಿ ಸ್ವಲ್ಪ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ. ಈ ಥರ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದು ಸ್ಪೂನಲ್ಲಿ ಅಂದರೆ ನೀಟಾಗಿ ಮಿಕ್ಸ್ ಆಗೋಲ್ಲ, ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಇದು ರೊಟ್ಟಿಗೆಲ್ಲ ಹಿಟ್ಟು ಕಲಿಸ್ತೀವಲ್ವ, ಚಪಾತಿ ರೊಟ್ಟಿಗೆಲ್ಲ ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೀರಿನ ಅವಶ್ಯಕತೆ ಇರಲ್ಲ, ಅದರಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ. ನೋಡಿ, ಚೆನ್ನಾಗೆಲ್ಲ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಬಿರೋದು ಕೆಳಗಡೆ ಇದೆಯಲ್ವ, ಹಾಗಾಗಿ ಕೆಳಗಡೆದೆಲ್ಲ ಮೇಲಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಪಾತಿ ಹಿಟ್ಟಿನ ಅದಕ್ಕೇ ಬರುತ್ತೆ ಇದನ್ನು. ನೋಡಿ, ಮಿಕ್ಸ್ ಮಾಡಿ ಇಲ್ಲಿ ನಾನೊಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ ನೆನ್ಕೊಳ್ಳಿ ಅಂತಂದು. ಈಗ ಸ್ವಲ್ಪನೇ ಈ ಥರ ಉಂಡೆ ಮಾಡಿಕೊಂಡು ಎಣ್ಣೆ ಕವರಲ್ಲಾದರೂ ತಟ್ಬೋದು, ಹಾಗೆ ಕೈಯಲ್ಲಾದರೂ ತಟ್ಬೋದು. ನಾನಿಲ್ಲಿ ಅಂಗೈಯಲ್ಲೇ ತಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದೊಂದಾಗಿಯೇ ಈಗ ಎಲ್ಲ ವಡೆನೂ ಈ ಥರ ತಟ್ಕೊತಾ ಇದ್ದೀನಿ. ಎಲ್ಲ ಈ ಥರ ತಟ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಿಟ್ಟು ರುಬ್ಕೊಂಡಿದ್ದೀನಿ, ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ. ಒಂದೊಂದಾಗಿ ಎಲ್ಲ ಈ ಥರ ಹಾಕ್ಕೊತ ಬರೋಣ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು. ಅರ್ಧ ಬೆಂದಾದಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು. ಏನಕ್ಕೆ ಅಂದರೆ ಒಳಗಡೆದೆಲ್ಲ ಬೇಯಬೇಕಲ್ವ. ಫುಲ್ಲು ಹೈ ಫ್ಲೇಮಲ್ಲಿ ಇದ್ಬಿಟ್ರೆ ಕಪ್ಪಾಗುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಕಿ ಒಂದು 5 ನಿಮಿಷಕ್ಕೆ ಸಿಮ್ ಮಾಡಿದ್ರೆ, ಸ್ಟವ್ ಸಣ್ಣ ಮಾಡಿದ್ರೆ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಬೇಯುತ್ತೆ ನಿಧಾನಕ್ಕೆ. ನೋಡಿ, ಲಾಸ್ಟಲ್ಲಿ ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ನೋಡಿ, ಅಂಗೈಯಲ್ಲಿ ಇಲ್ದಿರೋ ಹಾಗೆ ಬೆರಳಲ್ಲೇ ಆ ಥರ ನಾನು ತಟ್ಕೊಂಡು ಹಾಕ್ತಾಯಿದ್ದೀನಿ. ಎರಡು ಕೈ ಅಂದ್ರೇ ಒಂದೊಂದು ಸರಿ ಹಿಂಸೆ ಆಗುತ್ತೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದೇ ಕೈಯಲ್ಲೇ ಈ ಥರ ಮಾಡ್ಕೊಬೋದು. ನೋಡಿ, ಈ ಥರ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ವಡೆ ಅಂತೂ. ಒಂದು ಸರಿ ಇಷ್ಟ ಆದರೆ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ ಅಲಸಂದಿ ವಡೆನೂ. ನಮ್ಮ ಹಳ್ಳಿ ಸೈಡೆಲ್ಲ ಇದು ಅಲಸಂದಿ ಬೆಳೀತಾ ಇರ್ತೀವಲ್ವ, ಹಾಗಾಗಿ ಜಾಸ್ತಿ ಮಾಡ್ಕೊತಾ ಇರ್ತೀವಿ. ಇದು ನಾವೇ ಹೊಲದಲ್ಲೆಲ್ಲ ಬೆಳೀತಾ ಇರ್ತೀವಿ, ಹಾಗಾಗಿ
ಕಡಲೆಬೇಳೆ ವಡೆ ಹೆಂಗೋ ಇದು ಹಾಗೆ ಮಾಡ್ಕೊತೀವಿ ನಮ್ಮ ಸೈಡು. ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಎಲ್ಲನೂ ತುಂಬ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ನೀವು ಒಂದು ಸರಿ ಮಾಡಿಕೊಡಿ, ಹೇಗಿದೆ ಅಂತಂದು ನನಗೆ ಒಂದು ಕಾಮೆಂಟ್ ಹಾಕಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕಿ.